ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ಒಂದು ಗಾರ್ಡನಿಂಗ್ ವಿಡಿಯೋ. ನಮ್ಮ ಗಾರ್ಡನಲ್ಲಿ ಈಸಿಯಾಗಿ ಮೇಂಟೈನ್ ಮಾಡ್ಬೋದಂತ ಒಂದು ಪ್ಲ್ಯಾಂಟ್ ಇದು. ಇದರ ಹೆಸರು ಅರೇಲಿಯಾ ಪ್ಲ್ಯಾಂಟ್. ಇದು ನನ್ನ ಒಂದು ಮದರ್ ಪ್ಲ್ಯಾಂಟು. ಇದರಲ್ಲಿ ತುಂಬ ಬ್ರಾಂಚಸ್ ಬಂದಿದೆ. ಇದರಿಂದ ನಾನು ಸ್ವಲ್ಪ ಬ್ರಾಂಚಸ್ ಕಟ್ ಮಾಡಿ ಹೊಸ ಗಿಡಗಳನ್ನು ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದು ನಮಗೆ ತುಂಬ ಈಸಿಯಾಗಿ ಪ್ರೊಪಗೇಷನ್ ಮಾಡ್ಬೋದು, ಹೊಸ ಗಿಡ ಮಾಡ್ಬೋದು. ಇದು ಈ ಥರ ಬೆಳೆಯುವಾಗನೇ ಒಳ್ಳೆ ಬುಷಿಯಾಗಿ ಬರುತ್ತೆ. ಇದಕ್ಕೆ ಹಾಗೆ ಫರ್ಟಿಲೈಸರ್ ಅಂತ ಅಗತ್ಯ ಇಲ್ಲ. ನಮಗೆ ಈ ಒಂದು ಗಿಡವನ್ನು ನೆಲದಲ್ಲೂ ಸಹ ಪಾಟ್ನಲ್ಲೂ ಕೂಡ ಸೆಟ್ ಮಾಡ್ಬೋದು. ನಾವು ಇದನ್ನು ರೌಂಡಾಗಿ ಬೋಲ್ಡ್ ಶೇಪಲ್ಲಿ ಕಟ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದರ ಲೀಫ್ ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಲೀಫು, ಗ್ರೀನ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಇರುವ ಲೀಫು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಮಗೆ ಇದನ್ನು ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ನಾವು ಇದಕ್ಕೆ ಪಾಟಿಂಗ್ ಮಿಕ್ಸ್ ತಯಾರು ಮಾಡುವಾಗ ಮಣ್ಣು ಮರಳು ಯೂಸ್ ಮಾಡಿದರೆ ಸಾಕು. ಮತ್ತು ನಾವು ಪಾಟ್ನಲ್ಲಿ ನಡೆದಿದ್ದರೆ ಪಾಟಿಗೆ ನೀರೆಲ್ಲ ಹೋಗಲಿಕ್ಕೆ ಹೋಲ್ಸ್ ಹಾಕಬೇಕು. ನೀರು ಕಟ್ಟಿ ನಿಲ್ಲಬಾರ್ದು. ಕಟ್ಟಿ ನಿಂತರೆ ಇದು ಕೊಳೆತು ಹೋಗ್ತದೆ. ಹಾಗಾದ ಕಾರಣ ಅದೊಂದು ಶ್ರದ್ಧಿಸಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೀಗ ಒಂದು ಸ್ಟೆಮ್, ಅದರಲ್ಲಿ ಎಷ್ಟು ಬ್ರಾಂಚಸ್ ಬಂದಿದೆ ಅಂತ ನೋಡಿ. ನಾವು ಈ ಸ್ಟೆಮ್ಮನ್ನು ಈ ಥರ ಕಟ್ ಮಾಡಿ ಒಂದು ಚಿಕ್ಕ ಪಾಟ್ನಲ್ಲಿ ಅಥವಾ ದೊಡ್ಡ ಪಾಟ್ನಲ್ಲಿ ಬೇಕಿದ್ದರೂ ಕೂಡ ನಡ್ಬೋದು. ಅದು ನಾವು ನಟ್ಟಿರೋದು ತುಂಬ ಖುಷಿಯಾಗಿ ಬರುತ್ತೆ. ಮತ್ತು ನಾನು ಈ ಒಂದು ಪ್ಲ್ಯಾಂಟನ್ನು ಆನ್ಲೈನಾಗಿ ಪರ್ಚೇಸ್ ಮಾಡಿದ್ದೆ. ನನಗೆ ಅವರು ಕಳಿಸಿಕೊಟ್ಟಿದ್ದು ತುಂಬ ಚಿಕ್ಕ ಗಿಡ ಆಗಿತ್ತು. ಅದು ತುಂಬ ಬೇಗದಲ್ಲಿ ಬೆಳೆದು ಎಷ್ಟು ಖುಷಿಯಾಗಿ ಬಂದಿತ್ತು. ನಾನು ಇದರಿಂದ ಕೂಡ ಆಲ್ರೆಡಿ ಸ್ವಲ್ಪ ಗಿಡಗಳನ್ನು ಮಾಡಿದ್ದೆ. ಅದನ್ನು ಪಾಟ್ನಲ್ಲಿ ರಿಪೋರ್ಟ್ ಮಾಡಿ ಕೊಟ್ಟಿದ್ದೀನಿ. ಈ ಒಂದು ಪ್ಲ್ಯಾಂಟಿಗೆ ತುಂಬ ಬಿಸಿಲು ಅಂತ ಬೇಕು ಅಂತ ಇಲ್ಲ. ನಮಗೆ ನಾರ್ಮಲ್ ಬಿಸಿಲು ಸಿಗುವ ಜಾಗದಲ್ಲಿ ಇಟ್ಟರೆ ಸಾಕು. ಇನ್ನು ನಾನು ಇದರಿಂದ ಸ್ವಲ್ಪ ಕಟ್ಟಿಂಗ್ಸ್ ತೆಗಿತಾ ಇದ್ದೀನಿ. ನೋಡಿ, ಸೈಡ್ನಲ್ಲಿ ಎಲ್ಲ ಈ ಥರ ಬಂದಿರುವ ಕಟ್ಟಿಂಗ್ಸು ತೆಗಿತಾ ಇದ್ದೀನಿ. ಇದು ನೋಡಿ 4-5 ಬ್ರಾಂಚಸ್ ಇದೆ ಇದರಲ್ಲಿ. ನಮಗೆ ಈ ಥರನೇ ಇದನ್ನು ಮಣ್ಣಲ್ಲಿ ನಡ್ಬೋದು, ಅಲ್ಲದಿದ್ದರೆ ಚಿಕ್ಕ ಪಾಟ್ನಲ್ಲಿ ನಡ್ಬೋದು. ನಾನು ಆಲ್ರೆಡಿ ಪಾಟಿಂಗ್ ಮಿಕ್ಸು ತಯಾರು ಮಾಡಿ ಇಟ್ಟಿದ್ದೀನಿ. ಈ ಥರ ಸ್ವಲ್ಪ ಕಟ್ಟಿಂಗ್ಸ್ ನಾನೀಗ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೀಫಿ ಪ್ಲ್ಯಾಂಟ್ ಎಲ್ಲ ಇಷ್ಟ ಇರುವವರಿಗೆ ಈ ಥರ ಈ ಒಂದು ಪ್ಲ್ಯಾಂಟು ಈಸಿಯಾಗಿ ಮೇಂಟೈನ್ ಮಾಡ್ಬೋದು, ಬೆಳೆಸ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ನಾನೀಗ ಇಷ್ಟು ಕಟ್ ಮಾಡಿದ್ದೀನಿ. ಇನ್ನೂ ಕೂಡ ನಮಗೆ ಪ್ಲ್ಯಾಂಟಲ್ಲಿ ಕಟ್ ಮಾಡಲಿಕ್ಕೆ ಇದೆ. ಇನ್ನು ನಾನು ಇದನ್ನು ಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನೀಗ ಈ ಥರ ಒಂದು ಚಿಕ್ಕ ಪಾಟ್ ತಗೊಂಡಿದ್ದೀನಿ. ಆಲ್ರೆಡಿ ಮಣ್ಣು ಮರಳು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ಅದನ್ನು ಸ್ವಲ್ಪ ಈ ಥರ ಇದು ಮಾಡಿದ ನಂತರ ಇದರ ಸೆಂಟ್ರಲ್ಲಿ ನೆಡ್ತಾ ಇದ್ದೀನಿ. ಆಗ ನಮಗೆ ಅದು ತುಂಬ ಬುಷಿಯಾಗಿ ಬರುತ್ತೆ. ಬುಷಿಯಾಗಿ ಬರುವಾಗ ಬೋಲ್ಡ್ ಟೈಪಲ್ಲಿ ನಾವು ಕಟ್ ಮಾಡಿ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕೂಡ ಚಿಕ್ಕ ಪಾಟು. ನಾವು ನರ್ಸರಿಯಲ್ಲಿ ಗುಲಾಬಿ ಗಿಡಗಳೆಲ್ಲ ತೆಗಿತೀವಲ್ಲ, ಆ ಥರದ ಒಂದು ಚಿಕ್ಕ ಪಾಟು. ನೋಡಿ, ಇಷ್ಟೇ ಅಗಲ ಇರೋದು. ಇದರಲ್ಲಿ ಕೂಡ ನಮಗೆ ನಡ್ಬೋದು. ನಾನೀಗ ಸ್ವಲ್ಪ ದೊಡ್ಡ ಪಾಟು ತಗೊಂಡಿರೋದು. ನಮಗೆ ಈ ಥರನೇ ಇದು ಮತ್ತು ಗಾರ್ಡನಲ್ಲಿ ಇಡ್ಬೋದು. ಈಗ ನೋಡಿ, ನಾನು ಈ ಥರ ಸೆಂಟ್ರಲ್ಲಿ ಸ್ವಲ್ಪ ಕಟ್ಟಿಂಗ್ಸ್ ನಡ್ತಾ ಇದ್ದೀನಿ. ಮತ್ತು ನಾನು ಮಳೆ ನೀರು ಡೈರೆಕ್ಟು ಬೀಳದ ಜಾಗದಲ್ಲಿ ಇಡ್ತಾಯಿದ್ದೀನಿ. ಸನ್ಶೇಡ್ನಲ್ಲಿ ಇಡ್ತಾಯಿದ್ದೀನಿ. ಮಳೆ ನೀರು ಬಿದ್ದರೂ ತೊಂದರೆ ಇಲ್ಲ. ಅದರಲ್ಲಿ ನೀರು ಪಾಟಲ್ಲಿ ನೀರು ನಿಲ್ಲೋದಿಲ್ಲ ಅಂದರೆ ತೊಂದರೆ ಇಲ್ಲ. ನೀರು ನಿಲ್ಲೋದಿದ್ದರೆ ಇದಕ್ಕೆ ಬೇರು ಬರಲಿಕ್ಕಿಲ್ಲ, ಇದು ಕೊಳ್ತು ಹೋಗುತ್ತೆ. ಅದು ಪ್ರತ್ಯೇಕ ಶ್ರದ್ಧೆ ಮಾಡಬೇಕು. ಇಲ್ಲಿ ನೋಡಿ, ನನಗೆ 4 ಪಾಟ್ನಲ್ಲಿ ಸೆಟ್ ಮಾಡಿದ್ದೀನಿ. ನಿಮ್ಮ ಗಾರ್ಡನಲ್ಲಿ ಇನ್ನೂ ಕೂಡ ಈ ಪ್ಲ್ಯಾಂಟ್ ಇಲ್ಲ ಅಂತಿದ್ದರೆ ಖಂಡಿತ ಒಮ್ಮೆ ತಂದು ನಟ್ಟು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಗಾರ್ಡನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.